ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಸಿಂಪಲ್ ಸ್ಯಾರಿ ಮೇಕಪ್ ಲುಕ್ ಮಾಡೋಣ ಅಂತ. ಇದು ತುಂಬಾ ಸಿಂಪಲ್ ಮೇಕಪ್, ಹಾಗೆ ತುಂಬ ಕಡಿಮೆ ಪ್ರೈಸಲ್ಲಿ ಅಫೋರ್ಡಬಲ್ ಮೇಕಪ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಇವತ್ತು ನಾನು ಯೂಸ್ ಮಾಡ್ತಾ ಇರೋದು. ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು. ಕೇವಲ ಒಂದು 5 ಪ್ರಾಡಕ್ಟ್ಸಿಂದ 6 ಪ್ರಾಡಕ್ಟ್ಸ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಓಕೆ, ಯಾವ ರೀತಿ ಮೇಕಪ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಡರ್ಮಾಡ್ಯೂ ಬೇಬಿ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಿದ್ದರೂ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ನಾನು ಇವತ್ತೆಲ್ಲ ಪ್ರಾಡಕ್ಟ್ಸ್ನ ಅಷ್ಟು ಡೀಟೇಲಾಗಿ ತೋರಿಸ್ತಾ ಇಲ್ಲ, ನಾನು ಯೂಸ್ ಮಾಡ್ತಾ ಇರೋದನ್ನು. ಯಾಕಂದರೆ ನಾನು ಮುಂಚೆನೇ ಎಲ್ಲ ನಾನು ಮೇಕಪ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಸೊ ತೋರಿಸಿರೋದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಅನಿಸುತ್ತೆ. ಓಕೆ, ಈಗ ಮಾಯ್ಶ್ಚರೈಸರ್ನ ನೀಟಾಗಿ ಹಚ್ಕೊಳ್ತೀನಿ. ಫೇಸ್ ಫುಲ್ಲು ನೀಟಾಗಿ ಹಚ್ಚಿ 1-2 ಮಿನಿಟ್ಸ್ ಮಾಯ್ಶ್ಚರೈಸ್ ಮಾಡೋಣ ಸ್ಕಿನ್ನಿಗೆ. ಫುಲ್ ಅದು ನೀಟಾಗಿ ಅಬ್ಸರ್ವ್ ಆಗೋವರೆಗೂ. ನಾವು ಮೇಕಪ್ ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಫಸ್ಟ್ ಸ್ಕಿನ್ ಹೇಗೆ ಕೇರ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮಾಯ್ಶ್ಚರೈಸರ್ ಆಗಿರ್ಬೋದು, ಪ್ರೈಮರ್ ಯೂಸ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿದ್ರೆ ಸ್ಕಿನ್ ಕೇರ್ ತುಂಬಾ, ಮೇಕಪ್ ಕೂಡ ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಸೆಟ್ ಆಗುತ್ತೆ. ಇವತ್ತು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಪ್ರೈಮರೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಮಾಯ್ಶ್ಚರೈಸರ್ ಹಚ್ಚಿ ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಕೂಡ ಅಷ್ಟೇ ನಾನು ಹೈ ಕವರೇಜ್ ಯೂಸ್ ಮಾಡ್ತಾ ಇದ್ದೀನಿ, ಲೋಟಸ್ ಫೌಂಡೇಶನ್. ಈ ಫೌಂಡೇಶನ್ನು ಅಷ್ಟೇ ನೀವು ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ. ನಾನು ಫೌಂಡೇಶನ್ನ ಒಂದೇ ಪಂಪ್ ತೊಗೊಳ್ತಿರೋದು. ಇದು ತುಂಬ ಹೈ ಕವರೇಜ್, ಹಾಗಾಗಿ ಒಂದೇ ಪಂಪ್ ಸಾಕಾಗತ್ತೆ. ಈ ಫೌಂಡೇಶನ್ ಏನಿದೆ ಇದು ಫುಲ್ ಗ್ಲೋಯಿ ಮೇಕಪ್, ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಗ್ಲೋಯಿ ಸ್ಕಿನ್ ತಂದುಕೊಡೋದಕ್ಕೆ, ಹಾಗೆ ಫುಲ್ ಕವರೇಜ್. ನಾನು ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಈ ಫೌಂಡೇಶನ್ನ ಯೂಸ್ ಮಾಡೋದು. ಯಾಕಂದರೆ ನಾನು ಬೇರೆ ಯೂಟ್ಯೂಬರ್ಸ್ ಥರ ನಾನು ಒಂದೊಂದು ವೀಡಿಯೋಗೆ ಒಂದೊಂದು ಫೌಂಡೇಶನೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಏನಂದರೆ ನಾನು ಒಂದು ಫೌಂಡೇಶನ್ನ ನಾನು ತೊಗೊಂಡ್ಮೇಲೆ ನಾನು ಅದನ್ನ ಕಂಪ್ಲೀಟಾಗಿ ಒಂದು ಸ್ವಲ್ಪ ಖಾಲಿ ಮಾಡಬೇಕು. ಅಲ್ಲಿವರೆಗೂ ನಾನು ನೆಕ್ಸ್ಟು ಇನ್ವೆಸ್ಟ್ ಮಾಡಲ್ಲ ಆ ಥರ. ಇವಾಗ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಇದ್ರದ್ದು ಪ್ರೈಸ್ ಹೇಳಿ ಅಂತ ನನಗೆ ಕೇಳಿದರು. ನಾನು ತೊಗೊಂಡಿದ್ದು ಸ್ಟೋರಲ್ಲಿ ತೊಗೊಂಡಿದ್ದು. ಇದು 800 ಸಮಥಿಂಗ್ ಅಂತ ಅನಿಸುತ್ತೆ. 800-850 ರೇಂಜಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದು ನಾನು ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫೌಂಡೇಶನ್, ನಂಗೆ ತುಂಬ ಇಷ್ಟ ಆಯಿತು. ನೋಡ್ಬೋದು, ಇಲ್ಲಿ ಒಂದೇ ಪಂಪ್ ನಾನು ತೊಗೊಂಡಿರೋದು. ಫುಲ್ ಕವರೇಜ್ ಆಗಿ ಚೆನ್ನಾಗಿ ಮಾರ್ಕೆಲ್ಲ ಏನು ಕಾಣ್ದಲ್ಲೇ ನೀಟಾಗಿ ಕವರ್ ಮಾಡ್ತಿದೆ ಫೇಸ್ ಫುಲ್ಲು. ಈ ಫೌಂಡೇಶನ್ದು ಲಿಂಕ್ ಇದ್ದರೆ ಹಾಕಿ ಅಂತ ಕೂಡ ನನಗೆ ಕೇಳಿದರು. ನಾನು ಚೆಕ್ ಮಾಡಿದೆ, ಈ ಫೌಂಡೇಶನ್ದು ನನಗೆ ಯಾವುದ್ರಲ್ಲೂ ಸಿಗಲಿಲ್ಲ ಲಿಂಕು, ಹಾಗಾಗಿ ನಾನು ಹಾಕಿಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ ಮೆಸೇಜಲ್ಲಿ ಕೂಡ, ಫೌಂಡೇಶನ್ ಲಿಂಕ್ ಸಿಕ್ಕಿಲ್ಲ ಅಂದ್ಬಿಟ್ಟು. ತುಂಬ ಜನ ಕೇಳಿದ್ರಿಂದ ನಾನು ಹೇಳಿದೆ ಈ ಫೌಂಡೇಶನ್ ಬಗ್ಗೆ. ಇವಾಗ ಫೌಂಡೇಶನ್ ಕೂಡ ಟೈಮ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ, ಏನು ಗೊತ್ತಾ, ನಾವು ನೀಟಾಗಿ ಬ್ಲೆಂಡ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಮೇಕಪ್ಪು. ಬ್ರಷಲ್ಲಿ ಬ್ಲೆಂಡ್ ಮಾಡೋದಕ್ಕಿಂತ ಈ ಥರ ಬ್ಲೆಂಡರ್ ಸ್ಪಾಂಜಲ್ಲಿ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಕೂಡ ಅಷ್ಟೇ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅಂದರೆ ಕಾಂಪ್ಯಾಕ್ಟ್ ಬೇರೆ ಬೇರೆ ಯೂಸ್ ಮಾಡ್ತಾ ಇರ್ತೀನಿ. ಇದು ನನ್ನ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ, ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದು ಕಾಂಪ್ಯಾಕ್ಟ್. ಇದು ಕಲರ್ ಎಸೆನ್ಸ್ ಅವ್ರದ್ದು. ಇದು ನಾನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ದು. ಇದ್ರದ್ದು ಲಿಂಕ್ ಹೇಳಿದ್ರಿ, ಪ್ರಾಡಕ್ಟ್ಸ್ ಲಿಂಕು, ಹಾಗಾಗಿ ನಾನು ಲಿಂಕ್ ಹಾಕಿಲ್ಲ ನಾನು ಸ್ಟೋರಲ್ಲಿ ತೊಗೊಂಡಿರೋದ್ರಿಂದ. ನಿಮ್ಮದು ಡ್ರೈ ಸ್ಕಿನ್ ಆದರೆ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಯಾರ್ದು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ನೀವು ಯೂಸ್ ಮಾಡಿ. ಏನು ಗೊತ್ತಾ, ನಾನು ಯೂಸ್ ಮಾಡಿರೋ ಫೌಂಡೇಶನ್ನಿಗೆ ಯಾವುದೇ ರೀತಿ ಕಾಂಪ್ಯಾಕ್ಟ್ ಯೂಸ್ ಮಾಡಿಲ್ಲ ಅಂದರೂ ಅದು ನೀಟಾಗಿ ಸೆಟ್ ಆಗುತ್ತೆ. ಯಾಕಂದರೆ ಅದ್ರ ಫೌಂಡೇಶನ್ ಏನಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನಾನು ಒಂದೊಂದು ಫೌಂಡೇಶನ್ನು ಟ್ರೈ ಮಾಡೋದಕ್ಕಿಂತ ನಾನು ಹೇಗೆ ಅಂದರೆ ಯಾವುದು ಚೆನ್ನಾಗಿರುತ್ತೋ ನಾನು ಅದನ್ನು ಸೆಟ್ ಮಾಡ್ಕೊತೀನಿ. ಈಗ ನೆಕ್ಸ್ಟು ಈ ಪ್ರಾಡಕ್ಟ್ ಖಾಲಿ ಆಯಿತು, ನಾನು ನೆಕ್ಸ್ಟು ಅದನ್ನೇ ತೊಗೊತೀನಿ.
ನಿಮ್ಗೆ ಅನಿಸ್ಬೋದು ಇದೇ ಯೂಸ್ ಮಾಡ್ತಾರಲ್ಲ ಅಂತ ತುಂಬ ಮೇಕಪ್ ವೀಡಿಯೋಸ್ ನಂದು ನೋಡಿರೋರಿಗೆ. ಓಕೆ, ಇವಾಗ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ನಾನು ಐಬ್ರೋಸು ಮಾಡಿಸಿಲ್ಲ, ಹಾಗಾಗಿ ಲೈಟಾಗಿ ಫಿಲ್ ಮಾಡ್ತೀನಿ, ಶೇಪ್ ಕೊಡ್ತೀನಿ ಅಷ್ಟೇ ನಾನು. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಐಬ್ರೋಸ್ನ ನಾನೇ ಮಾಡ್ಕೊತಿದ್ದೆ ಮನೆಯಲ್ಲಿ. ಈಗ ನಾನು ನೆಕ್ಸ್ಟ್ ಏನಾದರೂ ನಾನು ಈಗ ಐಬ್ರೋ ಮಾಡಿಕೊಂಡ್ರೆ ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನಾನು ಜಸ್ಟು ಡಾರ್ಕಾಗಿ ಫಿಲ್ ಮಾಡಿಲ್ಲ, ನಾನು ಬಾರ್ಡರ್ ಲೈನ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತೀನಿ ಅಷ್ಟೇ. ನೀಟಾಗಿ ಬ್ಲೆಂಡ್ ಮಾಡ್ತೀನಿ ಹಿಂದೆಗಡೆ ಬ್ರಷಲ್ಲಿ. ಈ ಐಬ್ರೋ ಪೆನ್ಸಿಲ್ ಕೂಡ ಅಷ್ಟೇ, ನೀವು ನೋಡಿರ್ತೀರ ನನ್ನ ಹಳೆ ವೀಡಿಯೋಸಲ್ಲಿ ನಾನು, ಹಾಗಾಗಿ ಯಾವುದು ಪ್ರಾಡಕ್ಟ್ಸ್ ನೇಮ್ ಆಗಲಿ ಲಿಂಕ್ ಆಗಲಿ ಹೇಳ್ತಾ ಇಲ್ಲ. ಫ್ರೆಂಡ್ಸ್, ಫಸ್ಟ್ ಐಬ್ರೋ ಫಿಲ್ ಮಾಡಿದಾಗ ನಿಮ್ಗೇನು ಅನಿಸುತ್ತೆ ಅಂದರೆ ಈ ಥರ ಓವರ್ ಆಗಿ ಇದೆಯೇನೋ ಅಂತ ಕಾಣುತ್ತೆ. ಬಟ್ ನಾವು ನೀಟಾಗಿ ಐ ಮೇಕಪ್ ಎಲ್ಲ ಮಾಡಿದ್ಮೇಲೆ ಮತ್ತು ಅದು ನಾವು ಔಟ್ಫಿಟ್ ಮ್ಯಾಚ್ ಮಾಡಿದ್ಮೇಲೆ ನಮ್ಮದೇನಿದೆ ಮ್ಯಾಚಿಂಗ್ ಇಯರಿಂಗ್ಸ್ ಆ ಥರ ಎಲ್ಲ ವೇರ್ ಮಾಡಿದ್ಮೇಲೆ ಐಬ್ರೋಸ್ ಆ ಥರ ಕಾಣಲ್ಲ. ನಾನು ಎಷ್ಟೋ ಸಲ ಆ ಥರ ಅಂದ್ಕೊಂಡಿದ್ದೀನಿ. ಇವಾಗ ನೀವೇ ಅಬ್ಸರ್ವ್ ಮಾಡಿ, ಈ ಥರ ಪ್ಲೈನಾಗಿ ನೋಡಿದಾಗ ಓಕೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಬಟ್ ಫುಲ್ ಕಂಪ್ಲೀಟ್ ಐ ಮೇಕಪ್ ಆದಮೇಲೆ ನೀವು ನೋಡಿ ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ಈಗ ನಾನು ನನ್ನ ಫೇವ್ರೆಟ್ ಸ್ಟೆಪ್ ಐ ಶ್ಯಾಡೋ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಐ ಶ್ಯಾಡೋ, ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಈ ಐ ಶ್ಯಾಡೋ ಪ್ಯಾಲೆಟ್ ಎಲ್ಲಿ ತೊಗೊಂಡಿದ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಂದು ಮೀಶೋ ಹಾಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗೆ ನಂದು ಹಳೆ ಮೇಕಪ್ ವೀಡಿಯೋಸ್ ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ ನಾನು ಇದು ಎಲ್ಲಿ ತೊಗೊಂಡಿದ್ದು ಅಂತ. ಮೀಶೋದಲ್ಲಿ ತೊಗೊಂಡಿದ್ದು. ಇದು ನಾನು ಸಿಂಪಲ್ ಆಗಿರೋ ಐ ಶ್ಯಾಡೋ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಆಲ್ಮೋಸ್ಟ್ ಇದೇ ಥರನೇ ನಾನು ಐ ಶ್ಯಾಡೋ ಹಾಕೋದು. ತುಂಬ ಹೆವಿಯಾಗಿ ಹಾಕೋದು ಇಲ್ಲ ಫುಲ್ ಸ್ಮೋಕಿ ಐಸ್ ಮಾಡೋದು ಆ ಥರ ಎಲ್ಲ ನಾನು ಮಾಡೋದಿಲ್ಲ. ತುಂಬ ಸಿಂಪಲ್ಲಾಗಿ ಒಂದೇ ಶೇಡ್ನ ನೀಟಾಗಿ ಲೈಟಾಗಿ ಹಾಕಿ ಸ್ಪ್ರೆಡ್ ಮಾಡ್ತೀನಿ ಅಷ್ಟೇ. ನಾನು ಎಲ್ಲೋಗ್ಬೇಕಾದ್ರೂ ಇದೇ ರೀತಿನೇ ಮಾಡೋದು. ಆ್ಯಂಡ್ ನನಗೆ ಇದೇ ಥರ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣೋದು ಕೂಡ. ನಾನು ಫುಲ್ ಮೇಕಪ್ ಅಂತ ಬಂದಾಗ ಅದು ನ್ಯಾಚುರಲ್ ಆಗಿ ಇರಬೇಕು, ಆ ಥರ ನಾನು ಇಷ್ಟಪಡ್ತೀನಿ. ಈಗ ಎಲ್ಲೆಲ್ಲಿ ಎಕ್ಸ್ಟ್ರಾಸ್ ಇದೆ ಅದನ್ನು ಕೂಡ ರಿಮೂವ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಕಾಜಲ್ ಹಚ್ಚಿದ ಮೇಲೆ ಎಷ್ಟು ಒಳ್ಳೆ ಲುಕ್ ಬರುತ್ತೆ ಅಲ್ವಾ. ಈ ಸ್ಟೆಪ್ನ ಯಾರು ಮಿಸ್ ಮಾಡಬೇಡಿ. ಕಾಜಲ್ನ ಹಚ್ಚಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಐಲೈನರ್ ಬೇಕಿದ್ರೂ ಹಾಕ್ಬೋದು. ನಾನು ಐಲೈನರ್ ಹಾಕ್ತಾಯಿಲ್ಲ ಇವಾಗ. ತುಂಬ ಸಿಂಪಲ್ ಸ್ಯಾರಿ ಲುಕ್ ಆಗಿರೋದ್ರಿಂದ ನಾನು ಐಲೈನರ್ ಹಾಕ್ತಾಯಿಲ್ಲ. ನಿಮಗೆ ಹಾಕೋದಾದರೆ ಹಾಕಿ. ನಾನು ಕಾಜಲಲ್ಲೇ ಮೇಲ್ಗಡೆ ವಾಟರ್ ಲೈನ್ ಫಿಲ್ ಮಾಡ್ತಾಯಿದ್ದೀನಿ. ಕಾಜಲ್ ಹಚ್ಚಿದ ಮೇಲೆ ಆ ಲುಕ್ಕೇ ಚೇಂಜ್ ಆಗುತ್ತೆ. ಈಗ ಈ ರೀತಿ ನಾನು ವಾಟರ್ ಲೈನ್ ಫಿಲ್ ಮಾಡ್ತೀನಿ. ನೋಡ್ಬೋದು ನೀವು, ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಲೈನ್ ಡ್ರಾ ಮಾಡೋದು ಅಷ್ಟೇ. ಹಾಗೆ ಕಾಜಲ್ ಹಚ್ಚೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಯಾಕಂದರೆ ಅದು ಅಷ್ಟು ನಮ್ಮ ಬ್ಯೂಟಿನ ರಿಚ್ ಮಾಡುತ್ತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ. ನಾನು ನೋಡಿದಾಗೆ ಹಾಗೆ ನನಗಂತೂ ಫೇವ್ರೆಟ್ಟು. ನನಗೆ ಮುಂಚೆಯಿಂದನೂ ಹೇಳ್ತಾಯಿದ್ರು, ನಾನು ಚಿಕ್ಕವಳಿದ್ದಾಗಿಂದ ಕೂಡ ಹೇಳ್ತಾಯಿದ್ರು ಕಾಜಲ್ ಹಚ್ಚಿದ ತಕ್ಷಣ ಎಷ್ಟು ಬೇರೆ ಲುಕ್ಕೇ ಚೇಂಜ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಕಣ್ಣು ಅಂತ. ಒಬ್ಬೊಬ್ಬರು ಕಣ್ಣಿಗೆ ಅದೇ ಥರ ಕಾಜಲ್ ಹಚ್ಚಿದ್ರೆ ತುಂಬ ರಿಚ್ಚಾಗಿ ಚೆನ್ನಾಗಿ ಕಾಣುತ್ತೆ. ಇನ್ನು ಒಬ್ಬೊಬ್ರಿಗೆ ಕಾಜಲ್ಗಿಂತ ಮೇಲೆ ಐ ಲೈನರ್ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಮಸ್ಕರ ಹಾಕ್ತಾಯಿದ್ದೀನಿ. ನಂದು ಸ್ವಲ್ಪ ಐಲ್ಯಾಶಸ್ ಲೆಂತ್ ಇದೆ, ಹಾಗಾಗಿ ನಾನು ಇದನ್ನು ನ್ಯಾಚುರಲ್ಲಾಗಿ ಕಾಣಬೇಕು ಅಂತ ಸಿಂಪಲ್ಲಾಗಿ ಹಾಕ್ತೀನಿ ಅಷ್ಟೇ. ಫುಲ್ಲು ಡ್ರ್ಯಾಗ್ ಮಾಡಲ್ಲ, ಒತ್ತಿ ಎಳೆಯೋದು, ಶೇಪ್ ಕೊಡೋದು ಆ ಥರ ಏನೂ ಮಾಡ್ತಾಯಿಲ್ಲ. ಜಸ್ಟ್ ಈ ಥರ ಸಿಂಪಲಾಗಿ ಹಾಕೋದ್ರಿಂದನೇ ನನಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದೇ ರೀತಿ ಹಾಕ್ತೀನಿ. ಈಗ ನೋಡ್ಬೋದು ನಂದು ಐ ಮೇಕಪ್ಪು ಮಸ್ಕರ ಹಾಕಿ ಎಂಡ್ ಮಾಡಿದೆ. ದಿಸ್ ಈಸ್ ಮೈ ಐ ಮೇಕಪ್ ಆ್ಯಂಡ್ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು. ಇವಾಗ ಸ್ಟಿಕ್ಕರ್ ಇಡ್ತಾಯಿದ್ದೀನಿ. ಸ್ಯಾರಿಗೆ ಆಗಿರೋದ್ರಿಂದ ಒಂದು ಸ್ಟೋನ್ ಸ್ಟಿಕ್ಕರ್ನ ನಾನು ಇಡ್ತಾಯಿದ್ದೀನಿ. ಸ್ಟಿಕ್ಕರ್ ಇಟ್ಮೇಲೆ ಹೆಣ್ಮಕ್ಳಿಗೆ, ಕನ್ನಡದ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಮತ್ತು ಲಿಪ್ಸ್ಟಿಕ್ ಇಲ್ದಲ್ಲೇ ಮೇಕಪ್ ಎಂಡ್ ಆಗೋದೇ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಫೇವ್ರೆಟ್.
ಇವತ್ತು ನಾನು L18 ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಅಫೋರ್ಡಬಲ್, ಒಂದು 100 ರುಪೀಸ್ ಅಂತಲೇ ಅನಿಸುತ್ತೆ. ಇದ್ರದ್ದು ಶೇಡ್ ನಂಬರ್ ಬಂದ್ಬಿಟ್ಟು R34 ಅಂತ. ನಾನು ಸ್ಯಾರಿಗೆ ಆಗಿರೋದ್ರಿಂದ ಸ್ವಲ್ಪ ಲಿಪ್ಸ್ಟಿಕ್ನ ಡಾರ್ಕ್ ಶೇಡ್ನ ಚೂಸ್ ಮಾಡಿ ಸ್ವಲ್ಪ ಡಾರ್ಕಾಗೆ ಹಾಕ್ತೀನಿ. ನನಗೆ ಅದೇ ರೀತಿಯೇ ಚೆನ್ನಾಗಿ ಕಾಣೋದು. ಹಾಗಾಗಿ ಸಮ್ ಟೈಮ್ಸ್ ನಾನು ನ್ಯೂಡ್ ಲಿಪ್ಸ್ಟಿಕ್ನ ಚೂಸ್ ಮಾಡೋದು. ಆಲ್ಮೋಸ್ಟ್ ನಾನು ಇದೇ ರೀತಿ ಡಾರ್ಕಾಗೆ ಹಾಕ್ತೀನಿ. ಇದು ನನ್ನ ಫೈನಲ್ ಲುಕ್. ಇಷ್ಟು ಸಿಂಪಲ್ ಮೇಕಪ್, ಹಾಗೆ ತುಂಬ ಕಡಿಮೆ ಪ್ರೈಸಲ್ಲಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಮತ್ತು ತುಂಬ ಕಡಿಮೆ ಪ್ರಾಡಕ್ಟ್ಸ್ ಕೂಡ. ನೀಟಾಗಿ ಸೆಟ್ ಆಗಿದೆ ಮೇಕಪ್. ನೀವು ನೋಡ್ಬೋದು ಫೌಂಡೇಶನಿಂದ ಚೆನ್ನಾಗಿ ಗ್ಲೋ ಬಂದಿದೆ. ನಾನು ಕನ್ಸಿಲರ್ ಆಗಿರ್ಬೋದು, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆಗಿರ್ಬೋದು ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಫೌಂಡೇಶನ್ ಅಷ್ಟೇ ನಾನು ಯೂಸ್ ಮಾಡಿರೋದು. ಇದು ನನಗೆ ತುಂಬ ಚೆನ್ನಾಗಿ ಗ್ಲೋ ಕೊಟ್ಟಿದೆ. ಸ್ಯಾರಿ ಎಲ್ಲ ವೇರ್ ಮಾಡಿದ್ಮೇಲೆ ಇದು ಕೂಡ ನಂದು ಫೈನಲ್ ಲುಕ್. ನಾನು ಸಿಂಪಲ್ ಸ್ಯಾರಿನೇ ವೇರ್ ಮಾಡಿದ್ದೀನಿ, ಯಾಕಂದರೆ ಸಿಂಪಲ್ ಸ್ಯಾರಿ ಮೇಕಪ್ ಲುಕ್ ಆಗಿರೋದ್ರಿಂದ ತುಂಬಾ ಸಿಂಪಲ್ ಸ್ಯಾರಿ. ಹಾಗೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ವೇರ್ ಮಾಡಿದ್ಮೇಲೆ ಈ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಹೆವಿ ಅಂತಲೂ ಅನಿಸಲ್ಲ, ತುಂಬ ಸಿಂಪಲ್ ಅಂತಲೂ ಅನಿಸಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ಕಾಣುತ್ತೆ. ಯಾರ್ಯಾರಿಗೆ ತುಂಬ ಹೆವಿಯಾಗಿ ಮೇಕಪ್ ಮಾಡೋಕ್ಕೆ ಇಷ್ಟ ಇರಲ್ಲ ಅವರು ಈ ಮೇಕಪ್ನ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.